ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ಲಾಸ್ಟ್ ಇಯರು ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳ, ಮಹಾಕುಂಭಮೇಳ ನಮ್ಮ ಪ್ರಯಾಗ್ರಾಜಲ್ಲಿ, ಅದು ಕೂಡ ತ್ರಿವೇಣಿ ಸಂಗಮದಲ್ಲಿ ನಡೆದಿತ್ತು ವೀಕ್ಷಕರೇ. ಮಹಾನದಿಗಳಾದ ಗಂಗಾ, ಯಮುನಾ ಮತ್ತು ಮಿಥ್ಯ ಸರಸ್ವತಿ ಅವರ ಸಂಧಿ, ಅಂದರೆ ಅವರ ಮೂರು ಸೇರುವಂತಹ ಸಂಗಮನೇ ತ್ರಿವೇಣಿ ಸಂಗಮ. ಅಲ್ಲಿ ಕುಂಭಮೇಳ ನಡೆದಿತ್ತು ವೀಕ್ಷಕರೇ. ಅದೇ ಥರ ಈಗ ಮಿನಿ ಕುಂಭಮೇಳದ ಥರ ಪ್ರತಿ ವರ್ಷ ನಡೆಯುವಂಥ ಮಾಘ ಮಂತಲ್ಲಿ ನಡೆಯುವಂತಹ ಜನವರಿ ಮತ್ತು ಫೆಬ್ರವರಿನ ಮಾಘ ಮಂತು ಅಂತ ಕರೀತಾರೆ ವೀಕ್ಷಕರೇ. ಆ ಮಾಘ ಮಂತಲ್ಲಿ ನಡೆಯುವಂತಹ ಈ ಕುಂಭಮೇಳ ಅಂದರೆ ಮಾಘ ಮೇಳ ಅಂತಲೇ ಕರೆಯುವ ಕುಂಭಮೇಳನೇ ಈ ಸರಿನೂ ಕೂಡ ಜನವರಿ 2026 ಜನವರಿ 3ರಿಂದ ಫೆಬ್ರವರಿ 15 ತನಕ, ಮಹಾಶಿವರಾತ್ರಿ ದಿನ ತನಕ ಈ ಮಾಘ ಮೇಳ ನಡೀತಾ ಇದೆ ವೀಕ್ಷಕರೇ. ಅದು ಕೂಡ ಸೇಮ್ ಪ್ರಯಾಗ್ರಾಜಲ್ಲೇ ನಡೀತಾ ಇರೋದು. ತ್ರಿವೇಣಿ ಸಂಗಮದಲ್ಲೇ ನಾವು ಪವಿತ್ರ ಸ್ನಾನವನ್ನು ಕೂಡ ಮಾಡ್ಬೋದು ವೀಕ್ಷಕರೇ. ಡೇಟ್ ಹೇಳ್ದಂಗೆ ಜನವರಿ 3ರಿಂದ ಪೌಷ ಪೂರ್ಣಿಮಾ ದಿನದಿಂದ ಸ್ನಾನದಿಂದ ಸ್ಟಾರ್ಟ್ ಆಗಿ ಮುಗಿಯುವಿಕೆ ಅಂದರೆ ಮಹಾಶಿವರಾತ್ರಿ ದಿನ ಫೆಬ್ರವರಿ 15 ತನಕ 44 ದಿನ ವೀಕ್ಷಕರೇ. ಈ ಕುಂಭಮೇಳ ಮಾಘ ಮೇಳನೂ ಕೂಡ ಪ್ರಯಾಗ್ರಾಜಲ್ಲಿ ನಡೀತಾ ಇದೆ ವೀಕ್ಷಕರೇ. ಯಾರ್ಯಾರು ಲಾಸ್ಟ್ ಇಯರ್ ಹೋಗೋಕ್ಕಾಗಿಲ್ಲ ಮಹಾಕುಂಭಮೇಳಕ್ಕೆ, ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಪ್ರತಿಯೊಬ್ಬರೂ ಈ ಸುವರ್ಣ ಅವಕಾಶನ ಯೂಸ್ ಮಾಡಿಕೊಂಡು ತ್ರಿವೇಣಿ ಸಂಗಮದಲ್ಲಿ ನೀವು ಸ್ನಾನನ ಮಾಡಿಕೊಂಡು ನಿಮ್ಮ ಎಲ್ಲ ಮತ್ತು ಪುಣ್ಯ ಮೋಕ್ಷ ಸಿಗುವಂಥ ಪ್ಲೇಸು, ಅಲ್ಲಿ ಹೋಗಿ ನೀವು ಸ್ನಾನ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ. ಯಾವ್ಯಾವ ಪ್ರಮುಖ ಸ್ನಾನದ ದಿನಗಳು? ಪೌಷ ಪೂರ್ಣಿಮಾ ಅನ್ನೋದು ಜನವರಿ 3ನೇ ತಾರೀಕು ಒಂದು ಒಳ್ಳೆಯ ದಿನ ವೀಕ್ಷಕರೇ. ಅದಾದಮೇಲೆ ಮಕರ ಸಂಕ್ರಾಂತಿ ಜನವರಿ 14, ಅದು ಕೂಡ ಸ್ನಾನ ಮಾಡೋಕ್ಕೆ ಒಳ್ಳೆಯ ದಿನ, ಅಂದರೆ ಪುಣ್ಯ ಸ್ನಾನ ಮಾಡೋಕ್ಕೆ ಒಳ್ಳೆಯ ದಿನ. ಅದಾದಮೇಲೆ ಮೌನಿ ಅಮಾವಾಸ್ಯೆ ಅಂತ, ಅದಾದಮೇಲೆ ಅದು ಜನವರಿ 28, ಅದಾದಮೇಲೆ ಬಸವ ಜಯಂತಿ ಅಂತ, ಅದಾದಮೇಲೆ ಮಾಘಿ ಪೂರ್ಣಿಮಾ ಅಂತ ಫೆಬ್ರವರಿ 1, ಅದಾದಮೇಲೆ ಮಹಾಶಿವರಾತ್ರಿ ಫೆಬ್ರವರಿ 5 ಕೊನೆಯ ದಿನ ವೀಕ್ಷಕರೇ. ಹಾಗಾಗಿ ಇದೆಲ್ಲ ದಿನಗಳು ನೀವು ಈ ಸ್ನಾನ ದಿನಗಳಲ್ಲಿ, ಇಂಥ ಒಳ್ಳೆಯ ದಿನಗಳಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದಂತೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಈ ದಿನಗಳಲ್ಲಿ ಅಂದರೆ ಮಾಘ ಮಾಸ ಸಂಗಮದಲ್ಲಿ ಸ್ನಾನ ಮಾಡುವುದು ಪಾಪ ವಿನಾಶದ ಮತ್ತು ಮೋಕ್ಷದ ದ್ವಾರವೆಂದು ನಂಬಲಾಗುತ್ತೆ ವೀಕ್ಷಕರೇ. ಹಾಗಾಗಿ ಅಲ್ಲಿ ಸ್ನಾನ ಮಾಡಿದರೆ ನಮ್ಮ ಎಲ್ಲ ಪಾಪಗಳಾಗಲಿ, ನಾವು ಏನೇ ಮೋಕ್ಷಗಳಾಗಲಿ ಎಲ್ಲ ಸಿಗುತ್ತೆ ಅಂತ ಎಲ್ಲ ಭಕ್ತಾದಿಗಳು ಭಾವಿಸ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿ ವರ್ಷವೂ ಅಲ್ಲಿ ತುಂಬ ಜನ ಹೋಗಿ ಪುಣ್ಯ ಸ್ನಾನನ ಮಾಡ್ಕೊಂಡು ಬರ್ತಾರೆ ವೀಕ್ಷಕರೇ. ಹಾಗಾಗಿ ಈ ಸರಿನೂ ಕೂಡ ತುಂಬ ವ್ಯವಸ್ಥೆ ಅದು ಇದು ಎಲ್ಲ ಅಷ್ಟು ಕಟ್ಟುನಿಟ್ಟಾಗಿ ತುಂಬ ವ್ಯವಸ್ಥೆ, CCTV ಆಗಲಿ, ಪ್ರತಿಯೊಂದು ಡ್ರಿಂಕಿಂಗ್ ವಾಟರ್ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಮತ್ತು ವೈದ್ಯಕೀಯ ವಿಭಾಗ ಆಗಲಿ, ಪ್ರತಿಯೊಂದು ಸಖತ್ತಾಗಿ ಮಾಡಿದಾರಂತೆ. ಹಾಗಾಗಿ ಈ ಸರಿ ಯಾರೇ ಹೋಗೋರಿಗೂ ಕೂಡ ಏನು ಪ್ರಾಬ್ಲಮ್ ಇರಲ್ಲ. ಕರ್ನಾಟಕದಿಂದನೂ ನಮ್ಮ ಹುಬ್ಳಿಯಿಂದನೂ ಒಂದೊಂದು ಟ್ರೈನ್ ವೀಕ್ಲಿ ಹೋಗುತ್ತೆ ವೀಕ್ಷಕರೇ ಪ್ರಯಾಗ್ರಾಜ್ಗೆ. ಹಾಗಾಗಿ ಹೋಗೋರು ಯಾರು ಇದ್ರೂ ಟ್ರೈನು ಕೂಡ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನಮಗೆ ವಿಮಾನದಲ್ಲಿ ಹೋಗೋರಿಗೆ ಅದರಲ್ಲಿ ವಿಮಾನಕ್ಕೂ ಇದೆ, ಅಥವಾ ಟ್ರೈನಲ್ಲಿ ಹೋದರೆ ಪ್ರಯಾಗ್ರಾಜ್ ಜಂಕ್ಷನ್ನು, ಅಥವಾ ನೀವು ರೋಡಲ್ಲಿ ಹೋದ್ರೂ ರಾಷ್ಟ್ರೀಯ ಹೆದ್ದಾರಿ NH19 NH35 ಮೂಲಕನೂ ಹೋಗ್ಬೋದು ವೀಕ್ಷಕರೇ. ಹಾಗಾಗಿ ಈ ಪ್ರಯಾಗ್ರಾಜ್ದು ಈ ಸರಿ ಅಂದರೆ ಪ್ರಯಾಗ್ರಾಜಲ್ಲಿ ನಡೆಯುವಂಥ ಈ ಮಾಘ ಮೇಳಕ್ಕೆ ತುಂಬಾ ವಿಶೇಷತೆ ಇರೋದ್ರಿಂದ ಮಹಾಕುಂಭಮೇಳ ಆಗಿ ಫಸ್ಟ್ನೇ ವರ್ಷ ಇದು ಮಾಘ ಮೇಳ ನಡೀತಾ ಇರೋದು. ಹಾಗಾಗಿ ತುಂಬಾ ವಿಶೇಷ ವೀಕ್ಷಕರೇ. ನೀವು ಹೋಗಿ ಅಲ್ಲಿ ಸ್ನಾನನ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಈ ಸ್ನಾನದ ಮಾಡ್ಬೋದು ವೀಕ್ಷಕರೇ. ಪುಣ್ಯ ಸ್ನಾನನ ಮಾಡ್ಬೋದು, ಪವಿತ್ರ ಸ್ನಾನನ. ಈ ಪವಿತ್ರ ಸ್ನಾನ ಮಾಡೋಕ್ಕೆ ನಾನು ಹೇಳಿನಲ್ಲ, ಇವು 5 ಸ್ನಾನದ ಡೇಟ್ಗಳು. ಒಂದು ಜನವರಿ 3, ಜನವರಿ 14, ಜನವರಿ 18 ಮತ್ತು ಇನ್ನೊಂದು 23 ಏನೋ ಬರುತ್ತೆ ಆ ಜನವರಿ ಇದರಲ್ಲಿ, ಮತ್ತು ಫೆಬ್ರವರಿ 1, ಫೆಬ್ರವರಿ, ಈ 6 ದಿನಗಳಲ್ಲಿ ಸ್ನಾನದ ಡೇಟ್ಗಳಲ್ಲಿ ನೀವು ಮಾಡಿದರೆ ತುಂಬಾ ಒಳ್ಳೆ ಡೇಟ್ ಅಂತೆ ವೀಕ್ಷಕರೇ. ಹಾಗಾಗಿ ಇಂಥ ಇದ್ರ ಡೇಟ್ಸ್ಗಳಲ್ಲೂ ನೀವು ಹೋಗ್ಬೋದು. ಈ ಸರಿ ಲಾಸ್ಟ್ ಟೈಮ್ ಬಂದಿರಲ್ಲ ಅಷ್ಟು ಜನಗಳಿರಲ್ಲ. ಹಾಗಾಗಿ ಈ ಸರಿ ನೀವೇನಾದ್ರು ಹೋದರೆ ಚೆನ್ನಾಗಿ ಅಲ್ಲಿ ಹೋಗಿ ಪವಿತ್ರ ಸ್ನಾನ ಮಾಡಿಕೊಂಡು ರಶ್ ಇಲ್ದಲೇ ವಾಪಸ್ಸು ಬರ್ಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ ಪ್ರತಿಯೊಬ್ಬ ವೀಕ್ಷಕರಿಗೂ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.